ತಲೆನೇ ದೇವ್ರಿಗೆ ಕೊಡ್ತಿದ್ದೆ. ಈ ಕಥೆ ಏನ್ ಗೊತ್ತಾ, ಇದ್ರು ನಮಗೆ ಸಾರಾಂಶ ಏನಂದ್ರೆ, ನಿಮ್ಗೆ ತಲೆ ಹೋಗೋಷ್ಟು ಕೆಲಸ ಇದ್ರು ದೇವ್ರನ್ನ ಬಿಡಬೇಡಿ ಅಂತ. ನಮ್ಗೇನು ತಲೆ ಹೋಗೋಷ್ಟು ಇರಲ್ಲ. ಎಲ್ಲೋ 1,000 ರೂಪಾಯಿ ಜಾಸ್ತಿ ಸಂಬಳದಲ್ಲಿ ಕೊಡ್ತಾರೆ ಅಂದ್ರೆ ಸ್ನಾನನೇ ಬಿಟ್ಟು ಹೋಗಿ ಕೂತ್ಕೊಂಡ್ತೀವಿ ಬಾಸ್ ಮುಂದೆ. ಸರ್ ನೀವು ಬೆಳಗ್ಗೆ 5:15 ಬರಕ್ಕೆ ಹೇಳಿದ್ರೆ ಸ್ನಾನ ಮಾಡ್ತೀನಿ ಸರ್, ಸಾಯಂಕಾಲ ಹೋಗಿ ಮಾಡ್ಕೊಳ್ತೀನಿ ಅಂತ. 1,000, 2,000, 5,000, 10,000 ಚೂರು ಹೈಕ್ ಆಗತ್ತೆ ಸಂಬಳದಲ್ಲಿ ಅಂದ್ರೆ ಸ್ನಾನ, ಸಂಧ್ಯಾ ವಂದನೆ ಎಲ್ಲ ಬಿಡಬೇಡಿ. ಎಷ್ಟು ಬಂದರೂ ನಿಮ್ಮ ಹತ್ರ ಉಳಿಯೋದಲ್ಲ, ಎಷ್ಟು ಬೇಕೋ ಅಷ್ಟನ್ನು ಗಳಿಸಿ. ದುಡ್ದದ್ದೆಲ್ಲ ತಿನ್ಲಿಕ್ಕಾಗಲ್ಲ, ಪಡೆದದ್ದು ಮಾತ್ರ ತಿನ್ಲಿಕ್ಕಾಗತ್ತೆ. ನೀವು ಎಷ್ಟು ದುಡಿತೀರಿ ನಿಮ್ಗೆ ತಿನ್ನಕ್ಕಾಗತ್ತಾ? ಇವತ್ತಿರೋದು ಗಂಡ ಹೆಂಡತಿ ಇಬ್ರು ಲಕ್ಷ ಲಕ್ಷ ತರ್ತಾರೆ, ತರೋದು ಮಾತ್ರ, ತಿನ್ನೋದು ಮಾತ್ರ ಸಣ್ಣ ಡಬ್ಬಿ, ಅದ್ರೊಳಗೆ ಇಬ್ರು ಚೂರು ಚೂರು, ಕೈಯೆಲ್ಲ ಅದ್ಗಳು ಹಂಗೆ ಇಲ್ಲ. ತರೋದು ಕಮ್ಮಿ ಸಂಬಳ, ಮಠದಲ್ಲಿ ಊಟ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ನೋಡಿ, ಏನು ಆನಂದ 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 ಆನಂದ. ಅದು ಬೆರಳು ತಿಂತಾ ಇದ್ರೆ ಖುಷಿ 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 ಆಗ್ತಾರೆ. ಅಲ್ಲಿ ಗೊಜ್ಜು ಇರಲ್ಲ, ಏನು ಬೆರಳನ್ನೇ ಆನಂದ. ಇವಾಗ ಅದಿಲ್ಲೇ ಇಲ್ಲ, ಚುಚ್ಚು ಕಚ್ಚು ಏನಿದೆ, ತರೋದು ನೋಡಿದ್ರೆ ಲಕ್ಷ. ದುಡ್ದದ್ದು ತಿನ್ನಕ್ಕಾಗಲ್ಲ, ದೇವರು ನಮ್ಮ ಪಡೆದದ್ದು ಮಾತ್ರ ತಿನ್ಲಿಕ್ಕೆ ಸಾಧ್ಯ. ದೇವರು ಎಷ್ಟು ಕೊಡ್ತಾನೋ ಅಷ್ಟು ಸಂತೋಷ ಪಡೋದನ್ನು ಕಾಣ್ರಿ, ಅಂದ್ರೆ ಮಾತ್ರ ದೇವರ ದಯ ಆಗುತ್ತೆ. ದೇವರು ಕೊಟ್ಟದ್ರಲ್ಲಿ ನೀವು ಸಂತೋಷ ಪಟ್ಟರೆ ದೇವರಿಗೆ ಸಂತೋಷ ಅಂತೂ. ನಾ ಕೊಟ್ಟದ್ರಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ನೀವು ಅವ್ನು ಕೊಟ್ಟದ್ದಕ್ಕಿಂತ ಎಕ್ಸ್ಟ್ರಾ ಕೇಳಲಿಕ್ಕೆ ಹೋದ್ರೆ ಅವ್ನು ತುಂಬಾ ಸಿಟ್ಟು ಅವನಿಗೆ. ನಾವು ಎಕ್ಸ್ಟ್ರಾ ಜನವೇ, ನಮ್ಗೆ ಕೊಟ್ಟದ್ದು ಸಾಲ್ತಾ ಇಲ್ಲ. ಅಷ್ಟು ಬಂದರೂ ಮತ್ತಷ್ಟರ ಆಸೆ. ಕಷ್ಟ ಎಲ್ಲಿ ಬರುತ್ತೋ ಅಂತ ಕಷ್ಟ ಬೇಡೆಂಬ ಆಸೆ. ಆಚಾರ್ಯ ಇವಾಗ ದುಡಿಬೇಕು, ಮುಂದೆ ಏನೋ ಏನು ಕಥೆಯೋ ಅಂದ್ರೆ ಏನು ಕಷ್ಟ ಬರುತ್ತೆ ಅಂತನಾ? ಬರಲಿ, ನಮ್ಗೆ ಕಷ್ಟ ಬೇಡೆಂಬ ಆಸೆ.